ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶಾಂತಲಾ VS. ನನ್ನ ಮೈಂಡ್ ಮಂತ್ರ ಚಾನಲ್ಗೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಇವೆರಡು ಒಂದರ ಮೇಲೆ ಒಂದು ಅವಲಂಬಿತವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೈಹಿಕವಾಗಿ ನಮಗೆ ಯಾವುದೇ ಒಂದು ಸಮಸ್ಯೆ ಅಂದರೆ ಯಾವುದೇ ಒಂದು ನೋವು ಇದ್ದರೆ ಅದು ಮಾನಸಿಕ ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀರುತ್ತೆ. ನಮ್ಮ ಮಾನಸಿಕವಾಗಿ ಏನಾದರೂ ಒಂದು ಕೊರಗಿದ್ರೆ ನಾವು ದೈಹಿಕವಾಗಿ ಚಟುವಟಿಕೆಯಿಂದ ಇರೋಕ್ಕೆ ಆಗಲ್ಲ. ಏನೋ ಒಂದು ಯೋಚನೆ ಮಾಡ್ತಿರ್ತೀವಿ, ಮಾಡೋ ಕೆಲಸದಲ್ಲಿ ಆಸಕ್ತಿ ಇರಲ್ಲ. ಹೀಗೆ ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಅದು ಒಂದರ ಮೇಲೆ ಒಂದು ಅವಲಂಬಿತವಾಗಿದ್ದಾವೆ. ಸೊ ಅವೆರಡನ್ನೂ ಸಹ ನಾವು ಸಮತೋಲನದಿಂದ ನೋಡ್ಕೋಬೇಕಾಗತ್ತೆ. ದೈಹಿಕವಾಗಿ ಆರೋಗ್ಯವಾಗಿರಲು ಒಳ್ಳೆಯ ನಮ್ಮ ಆಹಾರ ಪದ್ಧತಿ ಇರಬೇಕಾಗತ್ತೆ. ಯಾಕೆ ಅಂದರೆ ನಮ್ಮ ತಲೆಯಲ್ಲಿ ಒಂದು ಹೈಪೋಥಲಮಸ್ ಅಂತ ಒಂದು ಸಣ್ಣ ಅಂಗ ಇದೆ. ಅದು ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿರುವ ಉಷ್ಣತೆಯನ್ನು ನಿಯಂತ್ರಣದಲ್ಲಿಡಲು ಮತ್ತು ನಮ್ಮ ಹೃದಯದ ಬಡಿತವನ್ನು ನಿಯಂತ್ರಿಸಲು ಮತ್ತು ಹಲವಾರು ಅಂಗಗಳನ್ನು ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಅದು ಪ್ರೋತ್ಸಾಹ ಕೊಡುತ್ತೆ. ನಮ್ಮ ದೇಹದ ಒಳಗೆ ನಡೆಯುವ ಹಲವಾರು ಕ್ರಿಯೆಗಳಿಗೆ ಆ ಹೈಪೋಥಲಮಸ್ ತುಂಬ ಮುಖ್ಯವಾದ ಭಾಗ. ಅದು ಚೆನ್ನಾಗಿರಬೇಕು ಅಂದರೆ ನಾವು ಒಳ್ಳೆಯ ಆಹಾರ ಸೇವಿಸಬೇಕು. ತುಂಬ ಕೊಬ್ಬಿರೋ ಆಹಾರ ಮತ್ತು ಉಪ್ಪಿನಂಶ ಜಾಸ್ತಿ ಇರೋದು, ಆಮೇಲೆ ಸಂಸ್ಕೃತ ಆಹಾರ ಅಂದರೆ ಪಾಕೆಟ್ಸಲ್ಲೆಲ್ಲ ಸಿಗೋದು, ಅದೆಲ್ಲ ನಾವು ಆಹಾರದಲ್ಲಿದ್ದರೆ ಅದು ನಮ್ಮ ಹೈಪೋಥಲಮಸ್ಸನ್ನು ಅದು ಹಾನಿಗೊಳಗೆ ಮಾಡುತ್ತೆ. ಆವಾಗ ನಮಗೆ ಬೇಗ ಸಿಟ್ಟು ಬರೋದು, ಸರಿಯಾಗಿ ಹೃದಯ ಬಡಿತ ಇಲ್ಲದೆ ಇರೋದು, ಉಷ್ಣತೆ ಹೆಚ್ಚು ಕಮ್ಮಿ ಆಗೋದು, ನಮಗೆ ಕರೆಕ್ಟಾಗಿ ಸಿಗ್ನಲ್ಸ್ ನಮ್ಮ ದೇಹಕ್ಕೆ ಬರೋದನ್ನು ಅದು ತಡೆಗಟ್ಟುತ್ತೆ, ನಾವು ಸರಿಯಾದ ಆಹಾರ ಕ್ರಮ ಇಲ್ಲ ಅಂದರೆ. ಸೊ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಒಳ್ಳೆಯ ಆಹಾರ ಸೇವಿಸಬೇಕು. ಆಮೇಲೆ ನಮ್ಮ ಒಳಗಿರುವ ಮೆದುಳಿನಲ್ಲಿರುವ ಹೈಪೋಥಲಮಸ್ನ ಆರೈಕೆಯನ್ನು ನಾವು ನೋಡ್ಕೋತಾ ಇರಬೇಕು. ಇವಾಗೆಲ್ಲ ತಾಯಂದಿರು ಈಸಿ ಆಗಲಿ ಅಂತ ಮಕ್ಕಳಿಗೆ ಬ್ರೆಡ್ ಜಾಮ್ ಹಾಕ್ಕೊಡ್ತಾರೆ. ಆಮೇಲೆ ಈಗಂತೂ ತುಂಬ ಜನ ಮ್ಯಾಗಿ, ನೂಡಲ್ಸು, ಅದು ಅಲ್ಲದೆ ಬೇರೆ ಬೇರೆ ಥರದ ಎಲ್ಲ ಸಂಸ್ಕರಿತ ಆಹಾರ ಅಂದರೆ ನೂಡಲ್ಸ್ ಜೊತೆಗೆ ಬೇರೆ ಬೇರೆ ವೆರೈಟಿ ಇರೋ ಎಲ್ಲ ಬರ್ತಾಯಿದೆ. ಅದನ್ನೆಲ್ಲ ಹಾಕಿಬಿಟ್ಟು ಹುಡುಗರಿಗೆ ಬೇಗ ಇನ್ಸ್ಟಂಟ್ ಇವಾಗ ಬೇಗ ಆಗುತ್ತಲ್ಲ ಆ ಥರದ್ದೆಲ್ಲ ಹಾಕಿ ಬೇಗ ಬಾಕ್ಸಿಗೆ ಹಾಕಿ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸ್ತಾರೆ. ಇದು ತುಂಬ ತುಂಬ ಅಪಾಯಕಾರಿ. ಇದು ಏನು ಮಾಡುತ್ತೆ ಅಂದರೆ ನಮ್ಮ ಮೆದುಳಿನಲ್ಲಿರುವ ಹೈಪೋಥಲಮಸ್ಸನ್ನು ತೊಂದರೆಗೆ ಈಡು ಮಾಡುತ್ತೆ. ಸೊ ಇದರಿಂದ ಮಕ್ಕಳ ಏನಾಗುತ್ತೆ, ಕೆಲವು ದೈಹಿಕ ಆರೋಗ್ಯ ಏರುಪೇರಾಗೋ ಚಾನ್ಸಸ್ಸು ತುಂಬ ಇರುತ್ತೆ. ಅದಕ್ಕೆ ತಾಯಂದಿರು ಮನೇಲಿ ಅಡುಗೆ ಮಾಡೋರು ಮೊದಲು ಯಾವುದೇ ಒಂದು ಈ ಥರ ಇನ್ಸ್ಟಂಟ್ ಫುಡ್ಡನ್ನು ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಆಮೇಲೆ ತುಂಬ ಜನ ನಾನು ನೋಡಿದ್ದೀನಿ, ಬೇಗ ಆಗುತ್ತೆ ಅಂತ ಬ್ರೆಡ್ ಜಾಮ್ ಹಾಕ್ಕೊಟ್ಬಿಡ್ತಾರೆ. ವೀಕ್ಲಿ ಏನಿಲ್ಲ ಅಂದರೂ 3-4 ಟೈಮ್ಸು ಬ್ರೆಡ್ ಜಾಮಲ್ಲಿ ಅದರದೇ ಆದ ಪೋಷಕಾಂಶಗಳು ಏನೂ ಇರಲ್ಲ. ಬೇಕಾಗಿರೋ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಏನೂ ಇರಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ಮ ದೈಹಿಕ ಆರೋಗ್ಯ ಹಾನಿಗೊಳಗಾಗುತ್ತೆ. ಸೊ ಆದಷ್ಟು ನಾವು ತರಕಾರಿಗಳು, ಹಸಿ ತರಕಾರಿ ಇರ್ಬೋದು, ಇಲ್ಲ ಮನೆಯಲ್ಲೇ ಇರುವಂಥ ದವಸ ಧಾನ್ಯಗಳು, ಅದರಿಂದ ಮಾಡಿರುವಂತಹ ಆಹಾರವನ್ನು ನಮ್ಮ ಮಕ್ಕಳಿಗೆ ಕೊಟ್ಟು ಕಳಿಸಿದ್ರೆ ಅದು ಅವರ ದೈಹಿಕ ಆರೋಗ್ಯವನ್ನು ಕಾಪಾಡುತ್ತೆ. ದೈಹಿಕವಾಗಿ ಮಕ್ಕಳು ಚೆನ್ನಾಗಿದ್ದರೆ ಮಾನಸಿಕವಾಗಿಯೂ ಅವರು ಸಹ ಚೆನ್ನಾಗಿರ್ತಾರೆ. ಸೊ ಇದಕ್ಕೆ ನಾನು ಇವಾಗ ತುಂಬ ಜನ ಮಕ್ಕಳು ನಾನು ನೂಡಲ್ಸ್ ತಿಂದೆ, ಬ್ರೆಡ್ ಜಾಮ್ ತಿಂದೆ, ಪಾಸ್ತಾ ತಂದಿದ್ದೆ, ಇನ್ಸ್ಟಂಟ್ ಪಾಸ್ತಾ, ಅವೆಲ್ಲ ಈ ಥರದ ಹಲವಾರು ಆಹಾರಗಳನ್ನು ಅವರು ತೊಗೊಂಬರ್ತಾರೆ, ಸ್ಕೂಲ್ಸ್ಗೆ ತಿಂತಿರ್ತಾರೆ. ಬಟ್ ಇದು ಕ್ರಮೇಣ ಇವಾಗ ಚಿಕ್ಕವರಿಂದ ಹಿಡಿದು ಒಂದು 10 ವರ್ಷ ಅವನು ತಿಂದರೆ ಒಳಗಡೆ ಎಷ್ಟು ಏರ್ಪೇರಾಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಒಂದು ಮನವಿ ಏನು ಅಂದರೆ, ಮೊದಲು ನಮ್ಮ ದೈಹಿಕ ಆರೋಗ್ಯದ ಕಡೆಗೂ ಸಹ ನಾವು ಸ್ವಲ್ಪ ಗಮನ ಕೊಡಬೇಕು. ನಾವು ಸಹ ಮುಖ್ಯವಾಗಿ ಮಕ್ಕಳು ಇವಾಗಿಂದನೇ ಅವರ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಒಳ್ಳೆಯ ಆರೋಗ್ಯಕರವಾದ ಆಹಾರ ಪದ್ಧತಿ ಇದ್ದರೆ ಅದು ಅವರ ಜೀವನ ಪರ್ಯಂತ ಕಾಪಾಡುತ್ತೆ. ಸೊ ನಮ್ಮ ಆಹಾರ ಪದ್ಧತಿಯನ್ನು ರೂಢಿಸ್ಕೋಬೇಕು. ಈ ಬೇಗ ಆಗುವಂತಹ ಸಂಸ್ಕರಿತ ಆಹಾರವನ್ನು, ಆಮೇಲೆ ಬಿಸ್ಕೆಟ್ಟು, ಆಮೇಲೆ ಹಲವಾರು ಬೇರೆ ಬೇರೆ ಕರಿದ ಪದಾರ್ಥಗಳನ್ನು ಸ್ನ್ಯಾಕ್ಸ್ಗೆ ಹಾಕ್ಕೊಡ್ತಾರೆ ತಾಯಂದಿರು. ಅವ್ರದ್ದು ತಪ್ಪಲ್ಲ. ಇವಾಗಿನ
ಟೈಮೇ ಆಗಿದೆ, ಟೈಮ್ ಎಲ್ಲರಿಗೂ ಕಡಿಮೆ ಇದೆ. ಪಾಪ ವರ್ಕಿಂಗ್ ವಿಮೆನ್ಸ್ ಇರ್ತಾರೆ, ಕೆಲಸಕ್ಕೆ ಹೋಗ್ತಿರ್ತಾರೆ. ಹೀಗಾಗಿ ಅವ್ರಿಗೆ ತುಂಬ ಅಡುಗೆ ಎಲ್ಲ ಮಾಡೋಕ್ಕೆ ಆಗ್ತಿರಲ್ಲ ಕೆಲವ್ರಿಗೆ. ಸೊ ಹೀಗೆ ಬೇಗ ಯಾವುದಾಗುತ್ತೋ ಅದನ್ನು ಬಾಕ್ಸ್ಗೆ ಹಾಕಿ ಕೊಡ್ತಾ ಇರ್ತಾರೆ ಸ್ಕೂಲ್ ಮಕ್ಕಳಿಗೆ. ಸೊ ನಾವು ಆದಷ್ಟು ಅದನ್ನು ಕಡಿಮೆ ಮಾಡೋಣ. ನಮ್ಮ ಮಕ್ಕಳ ಮತ್ತು ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ, ಈ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಇವೆರಡು ಒಂದರ ಮೇಲೆ ಒಂದು ಅವಲಂಬಿತವಾಗಿದ್ದಾವೆ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋನ ಮಾಡಿದ್ದು. ಸೊ ಮುಂದಿನ ಸರಿ ನಾನೊಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಆರಾಮಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು.